ಯಾವಾಗ ತೀವ್ರತೆಯನ್ನು ತಗೊಳ್ತು ಅಂತ ಹೇಳಿದ್ರೆ ಈಗ ಒಂದು 8-10 ತಿಂಗಳಿಂದ ಈ ಒಂದು ಹೋರಾಟ ಆಯಿತು. ನೀವು ಯಾರೂ ನಂಬಲ್ಲ, ಕಳೆದ ವರ್ಷ ಸುಮಾರು 1,42,000 ವಿದ್ಯಾರ್ಥಿಗಳು ಹಿಂದಿಲಿ ನಾಪಾಸಾಗಿ ಫೇಲ್ ಆಗಿದ್ದಾರೆ. ಆ ಮಕ್ಕಳ ಭವಿಷ್ಯ ಏನು? ಹಾಗೆ ಹಿಂದಿನ ವರ್ಷದಲ್ಲಿ 92,000 ಜನ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಅವ್ರ ಭವಿಷ್ಯ ಏನು? ಹಾಗಾಗಿ ನಮಗೆ ಈ ಒಂದು ಹಿಂದಿ ಭಾಷೆ ಏನಿದೆ ಇದು ರಾಷ್ಟ್ರ ಭಾಷೆ ಅಲ್ಲ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಹೀಗೆ ಯಾವ ರಾಜ್ಯದಲ್ಲಿ ಭಾಷೆಗಳಿದೆಯೋ ಅದಕ್ಕೆ ಪ್ರಮುಖ ಸ್ಥಾನವನ್ನು ಕೊಡಬೇಕು. ಉತ್ತರ ಭಾರತದಲ್ಲಿ ಹಿಂದಿ ಭಾಷೆ ಇರಬಹುದು, ಆದರೆ ಅದನ್ನು ನಾವು ರಾಷ್ಟ್ರ ಭಾಷೆ ಅಂತ ನಾವು ಯಾರೂ ಕೂಡ ಇಲ್ಲಿವರೆಗೆ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದಿಲ್ಲ. ಈ ಹಿಂದೆ ನಾನು ಮತ್ತು ನಮ್ಮ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಮತ್ತು ಅನೇಕ ಕನ್ನಡ ಪರ ಸಂಘಟನೆಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ದಯಮಾಡಿ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೂ ಒಂದು ಮಾತು ಹೇಳಿದರು, ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ, ಕ್ಯಾಬಿನೆಟ್ಟಲ್ಲಿ ಇಟ್ಟು ಅದನ್ನು ತೀರ್ಮಾನ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು. ಅದು ಇವತ್ತು ಈಡೇರಿದೆ. ಅದರ ಜೊತೆಗೆ ನಾನು ಇವತ್ತು ಕೇಳ್ಕೊಡ್ತೀನಿ, ತಮಿಳುನಾಡಲ್ಲಿ ಏನು ಪರಿಸ್ಥಿತಿ ಇದೆ, ಅಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಿದೆ, ಅವ್ರು ಯಾಕೆ ಒಪ್ಕೊಂಡಿಲ್ಲ, ನಾವು ಯಾಕೆ ಒಪ್ಕೋಬೇಕು? ಇದೆಲ್ಲ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈ ನನಗೆ ಗೊತ್ತಿದ್ದಂಗೆ ಒಡಿಸ್ಸಾದಲ್ಲಿ ಪಾಸ್ ವಿತೌಟ್ ಇಂಗ್ಲೀಷ್, ಇದನ್ನು ಸಂವಿಧಾನ ಎಲ್ಲರಿಗೂ ಒಂದೇ ತಾನೇ ಆಗಬೇಕು. ಹಾಗಾಗಿ ನಾವು ಇವತ್ತು ಮಾನ್ಯ ಶಿಕ್ಷಣ ಸಚಿವರನ್ನು ಭೇಟಿಯಾಗಿದ್ದು. ಅದಕ್ಕೆ ಮುಂಚೆ ನಾವು SLC ಬೋರ್ಡ್ಗೆ ಹೋಗಿ ಸುಮಾರು ಒಂದು 150-200 ಜನ ಮುತ್ತಿಗೆ ಹಾಕಿದಂಥ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ಬಂದು ನಮ್ಮನ್ನು ಹೇಳಿದ್ರು, ನೀವು ಹಿಂದಿಯನ್ನು ಕಂಪಲ್ಸರಿ ಮಾಡಿದ್ರೆ ನಾವು ಹಿಂದಿ ನಡೆಯುವಂಥ ಎಕ್ಸಾಮ್ ಹಾಲ್ಗಳಿಗೆ ನಾವು ನುಗ್ಗುತ್ತೀವಿ, ಆ ಪರೀಕ್ಷೆಯನ್ನು ತಡೆಗಟ್ತೀವಿ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಅವರಿಗೆ ಮನವಿಯನ್ನು ಕೊಟ್ಟಿದ್ದು. ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನಮ್ಮ ಮನವಿಗೆ ತಂದು ನಾವು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ, ಶಿಕ್ಷಣ ಸಚಿವರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಅದು ಹಾಗೇ ನಡೀತಾ ಇತ್ತು. 30ನೇ ತಾರೀಕು ಎಕ್ಸಾಮ್ ಇತ್ತು, ನಾವೆಲ್ಲ ಪ್ರಿಪೇರ್ ಆಗಿದ್ದವು ನುಗ್ಗೋದಕ್ಕೆ. ಆ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಮಾನ್ಯ ಶಿಕ್ಷಣ ಸಚಿವರ ಮಧು ಬಂಗಾರಪ್ಪನವರು, ನಾವು ಯಾಕೆ ಇವತ್ತು ಮಧು ಬಂಗಾರಪ್ಪನವ್ರನ್ನಾಗಲಿ ಮುಖ್ಯಮಂತ್ರಿಗಳನ್ನ ನೆನೆಸ್ಕೋತೀವಿ ಅಂತ ಹೇಳಿದ್ರೆ, ಅವತ್ತು 1991 ಇದನ್ನು ಹೇಳಬೇಕು, ನಾನು ಮಾಧ್ಯಮಗಳಲ್ಲಿ ಇದನ್ನು ಹೇಳದೆ ಹೋದ್ರೆ ತಪ್ಪಾಗುತ್ತೆ. 1991 ಇಸ್ವಿ ಅದನ್ನು ನಾವು ಅವ್ರಿಗೆ ಮನವಿ ಮಾಡಿಕೊಟ್ಟು ಮಧು ಬಂಗಾರಪ್ಪನವ್ರಿಗೆ. 1991 ಇಸ್ವಿ ನವೆಂಬರ್ 11ನೇ ತಾರೀಕು ನನ್ನ ಜೀವನದಲ್ಲಿ ಮರೆಯಲಾರದಂಥ ಘಟನೆಗಳನ್ನು ನಡೆದವು ಕಾವೇರಿ ವಿಚಾರದಲ್ಲಿ. ಅವತ್ತು ನಾವೆಲ್ಲ ಕನ್ನಡ ಪರ ಸಂಘಟನೆಗಳು, ವಿಶೇಷವಾಗಿ ನಾನು ಬಂಗಾರಪ್ಪನವ್ರನ್ನ ಭೇಟಿ ಮಾಡಿ, ಕರ್ನಾಟಕದಲ್ಲಿ ಬರಗಾಲ, ಅವೈಜ್ಞಾನಿಕವಾದಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಇಲ್ಲಿ ನೀರಿಲ್ಲ, ಅವರು ಒಂದು ನಿಯೋಗ ಕಳಿಸ್ಲಿ ನಮ್ಮ ಜೊತೆ ಕರ್ನಾಟಕಕ್ಕೆ, ಪರಿಶೀಲನೆ ಮಾಡಲಿ, ಆಮೇಲೆ ತೀರ್ಮಾನ ಕೊಡಲಿ, ಜಡ್ಜ್ಮೆಂಟ್ ಕೊಡಲಿ, ನೀರು ಬಿಡೋಕ್ಕಾಗಲ್ಲ. ದಯಮಾಡಿ ನೀವು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಕೊನೆವರೆಗೂ ನಿಮ್ಮನ್ನು ನೆನೆಸ್ಕೋಬೇಕು ಅಂತ ಹೇಳಿ ಅವತ್ತು ನಾವು ಅವ್ರಿಗೆ ಸುಗ್ರೀವಾಜ್ಞೆ ಹೊರಡಿಸಿ ನೀರು ಬಿಡಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾವು ಅವ್ರನ್ನ ನೆನೆಸ್ಕೋತೀವಿ ಸರ್. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವ್ರನ್ನ ಇವತ್ತು ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟೆ. ನಿಮ್ಮ ತಂದೆ ಈ ರೀತಿ ನಡ್ಕೊಂಡ್ರು ಈ ರಾಜ್ಯದ ಪರವಾಗಿ, ಕಾವೇರಿ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ, ಇವತ್ತು ಶಿಕ್ಷಣ ವಿಚಾರದಲ್ಲಿ ಅವ್ರ ಮಗ ನೀವು ಮಂತ್ರಿ ಆಗಿದ್ದೀರ. ಇವತ್ತು ಅದು ನಿಮ್ಮ ಜವಾಬ್ದಾರಿ. ನೀವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ಹಿಂದಿನ ನೀವು ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳ ಮೇಲೆ ಒತ್ತಡವನ್ನು ಹೇರಬೇಡಿ, ಆ ಒಂದು ಇದನ್ನು ಕಂಪಲ್ಸರಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮಾಡಿ. ಓದಿದ್ರೆ ಮಾಡಿದ್ರೆ ಮಾಡಿಕೊಳ್ಳಿ, ಬರೆದ್ರೆ ಬರೆದಲ್ಲಿ, ಅವರು ಅದರಲ್ಲಿ ಫೇಲ್ ಆದರೆ ಫೇಲ್ ಆಗಲಿ, ಪಾಸ್ ಆದರೆ ಪಾಸ್ ಆಗಲಿ, ಆದರೆ ಅದು ಬೇರೆ ವಿಚಾರ. ಆದರೆ ಕಂಪಲ್ಸರಿ ಮಾಡಬೇಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನನಗೆ ನಮಗೆಲ್ಲರಿಗೂ ಭರವಸೆ ಕೊಟ್ಟರು ಸರ್. ಇವತ್ತೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ನಾನು ಅವ್ರ ಜೊತೆ ಮಾತುಕತೆ ಆಡಿ ಸಂಜೆ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರ ತಿಳಿಸ್ತೀನಿ ಅಂತ ಹೇಳಿದೆ. ಇವತ್ತು ಏನೋ ನಮಗೆ ಸಮಾಧಾನ ಆಗೋ ರೀತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಏನು, ಪಾಸ್ ವಿತೌಟ್ ಹಿಂದಿ, ಆ ಒಂದು ತೀರ್ಮಾನಕ್ಕೆ ಇವತ್ತು ಬಂದಿದ್ದಾರೆ. ಸುಮಾರು 7-8 ಲ್ಯಾಂಗ್ವೇಜ್ ಇದೆ ನಮ್ಮಲ್ಲಿ. ಹಿಂದಿ ಇರ್ಬೋದು, ತಮಿಳು ಇರ್ಬೋದು, ಉರ್ದು ಇರ್ಬೋದು, ಅಥವಾ ತೆಲುಗು, ಮಲಯಾಳಿ, ಹೀಗೆ ಅನೇಕ ಭಾಷೆಗಳಿದ್ದಾವೆ.
ಅವನ್ನೆಲ್ಲ ಇವತ್ತು 625 ಅಂಕ ಇದ್ದಿದ್ದನ್ನು ಇವತ್ತು 500 ಅಂಕಗಳಿಗೆ ಇಳಿಸಿದಾರಲ್ಲ. ನಾನು ಶಿಕ್ಷಣ ಮಂತ್ರಿಗಳಿಗೆ, ವಿಶೇಷವಾಗಿ ಕನ್ನಡ ಪರ ಹೋರಾಟಗಾರರ ಪರವಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಹಾಗೆ ಮುಖ್ಯಮಂತ್ರಿಗಳನ್ನು, ಮಂತ್ರಿಮಂಡಲವನ್ನು ನಾನು ಅಭಿನಂದಿಸ್ತೀನಿ. ಭಾಳ ವರ್ಷಗಳ ಮೇಲೆ ಇಂಥ ಒಂದು ತೀರ್ಮಾನ ತಗೊಂಡಿರೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾವುದೇ ಕಾರಣದಲ್ಲೂ ಯಾವುದೇ ಒತ್ತಡ ಬಂದರೆ ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕದ ಕನ್ನಡಿಗರ ಮೇಲೆ ಈ ನಮ್ಮ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಕಂಪಲ್ಸರಿ ಅಂತ ಹೇಳಿ ಇವತ್ತು ನೀವು 1987-88 ಆಜುಬಾಜಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದಿದ್ದು ಬೇರೆ ಭಾಷೆಯವರ ವಿರುದ್ಧವಾಗಿ. ಇವತ್ತು ಎಲ್ಲ ಉದ್ಯೋಗಗಳನ್ನು ಉತ್ತರ ಭಾರತದಿಂದ ಬಂದಂಥ ಜನ ಇವತ್ತು ಆಕ್ರಮಿಸಿಕೊಂಡು ಇವತ್ತು ಕರ್ನಾಟಕದ ಕನ್ನಡಿಗರು ಹರಾಜಾಗ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದನ್ನು ಎಲ್ಲ ಸರ್ಕಾರಗಳು, ಯಾವುದೇ ಸರ್ಕಾರ, BJP ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರೂ ತಿಳ್ಕೋಬೇಕು. ಇವತ್ತು ಆ ಜನ ಇಲ್ಲಿಗೆ ಬಂದು ಬದುಕ್ತಾ ಇದ್ದಾರೆ, ಎಲ್ಲ ಉದ್ಯೋಗಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಯಾಕೆ? ಅವ್ರು ಇವತ್ತು ಇಲ್ಲಿ ಬದುಕಕ್ಕೆ, ಇಲ್ಲಿ ಜೀವನ ಮಾಡಕ್ಕೆ ಬರ್ತಾ ಇರುವಾಗ 100 ರೂಪಾಯಿ 200 ರೂಪಾಯಿ ಕೊಟ್ಟರೆ ಕೆಲಸ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ